ನೋಡ್ರಿ ಎಲ್ಲ ನಮ್ಮ ಆಯುಧಗಳೆಲ್ಲ ರೆಡಿ ಆಗ್ಯಾವ. ಚಲೋ ಅನ್ಸದ್ರ ಕಮೆಂಟ್ ಮಾಡ್ರಿ. ನೋಡ್ರಿ ಎಲ್ಲಿ ನಮ್ಮನ್ನ ಬಿದ್ದ ಜಗಿ ಜಗಿ ಕೈನೇನು ಹೊಸ ಆಗ್ತದ. ನೋಡ್ರಿ ಜಳಕ ಮಾಡಿಸ್ಕೊಂಡ್ ಬಂದಿದ್ದೆವು. ಮತ್ತು ಕಸ ಗುಡಿಸಿ ಎಲ್ಲ ಹೊಲ್ಸ್ ಮಾಡ್ಕೊಳ್ತಾನ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಜೋಡಿ ವೈಬ್ ಯೂಟ್ಯೂಬ್ ಚಾನಲ್. ನಿನ್ನೆ ಸಾಯಂಕಾಲ ನಾವು ಎಂಡಿಗೆ ಹೋಗೋದಕ್ಕೆ ಇದನ್ನು ಕ್ಲೀನ್ ಮಾಡಕ್ಕೆ ಬರೋಕೆ ಆಗಲಿಲ್ಲ. ಅದಕ್ಕೆ ಮತ್ತೆ ಈಗ ಮುಂಜಾನೆ ಬಂದೀವ್ರಿ. ಜಳಕತ್ತ ಆಮೇಲೆ ಮಾಡಿದ್ರಾಯ್ತು, ಮೊದಲು ಕ್ಲೀನ್ ಮಾಡಿ ಹೋಗೋಣ ಅಂತೇಳಂದು. ಯಾಕಂದ್ರೆ ಇದೆಲ್ಲ ಕ್ಲೀನ್ ಮಾಡೋದೊಳಕ್ಕೆ ಎಲ್ಲ ಮೈ ಮತ್ತು ಉಲ್ಟಾ ಹೊಲ್ಸ ಆತತ್ರಿ. ಅದಕ್ಕಾಗಿ ಆಮೇಲೆ ಜಳಕ ಮಾಡಿದ್ರಾಯ್ತು ಅಂತೇಳಂದು ಸಾನುಗ ಮತ್ತು ಅಪ್ಪಗೆ ಇಬ್ಬರಿಗೆ ಜಳಕ ಮಾಡಿಸ್ಕೊಂಡು ಅವರಿಗೆ ಊಟ ಮಾಡಿಸ್ಕೊಂಡು ತೊಗೊಂಬಂದೇವ್ರಿ. ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೇಕ್ರಿ. ನೋಡ್ರಿ ಎಲ್ಲ ನಮ್ಮ ಆಯುಧಗಳೆಲ್ಲ ರೆಡಿ ಆಗ್ಯಾವ. ಇನ್ನೆಲ್ಲ ಕ್ಲೀನ್ ಮಾಡ್ಬೇಕ್ರಿ. ನೋಡ್ರಿ ಗಿಡ್ಡಿನೂ ರೆಡಿ ಎಲ್ಲ ಆತಾಳ. ಹಾಯ್ ಮಾಡು. ನೋಡ್ರಿ ಎಲ್ಲ ಕ್ಲೀನ್ ಮಾಡ್ತೇವೆ ಇದನ್ನೆಲ್ಲ. ಇನ್ನೆರಡು ತಿಂಗಳದಾಗ ನಮ್ಮ ಊರು ಜಾತ್ರೆ ಬರೋದು ಅದ ರೀ. ಅದಕ್ಕೆ ಅಷ್ಟೇ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹೋಗೋಣ ಅಂತೇಳಂದು ಮಾಡತ್ತೀವಿ. ಮತ್ತೊಮ್ಮೆ ಬಂದಾಗ ಪೂರ್ತಿ ಎಲ್ಲನೇ ಕ್ಲೀನ್ ಮಾಡ್ತೀವಿ. ಸದ್ಯಕ್ಕೆ ಇದು ಕೆಳಗಿಂದೆಲ್ಲ ಗುಡಿಸಿ ಒಂದು ಸ್ವಲ್ಪ ಇಲ್ಲಿಗೆ ಔಷಧ ಇಡೋಣ ಅಂತೇಳಂದು ಬಂದಿದ್ದೇವೆ ರೀ. ಮನ್ಯಾಗ ಲೈಟ್ ಹತ್ಲಾರ್ದಕ್ಕೆ ಹೊರಗೆ ಹೋಗಿ ಕರೆಂಟ್ ಅದಾವೇನು ನೋಡ್ಕೊಂಡು ಬರೋದಾಗ ಇಲ್ಲಿ ನೋಡ್ರಿ ಇಲ್ಲಿ ಗಿಡ್ಡಿ ಇಲ್ಲೆಲ್ಲ ಅರ್ಧ ಕ್ಲೀನೇ ಮಾಡಿಬಿಟ್ಟಾಡ್ರಿ. ನೋಡ್ರಿ ಇದೊಂದು ಬೆಡ್ರೂಮ್ ಕ್ಲೀನ್ ಮಾಡ್ಯಾಡ್ರಿ. ಈಗ ಇಲ್ಲಿ ಹಾಲ್ನಾಗ ಗುಡ್ಸಾತ್ತಾಳ. ಆಚೆ ಕಡೆ ಬೆಡ್ರೂಮ್ ಕ್ಲೀನ್ ಮಾಡಿದ್ಯಾನ ಮಾಡಿದೆ, ಅದನ್ನು ಕ್ಲೀನ್ ಮಾಡಿ ಹೇಳತ್ತ ನೋಡ್ರಿ. ಹಾಂ ನೋಡ್ರಿ ಇದನ್ನು ಕ್ಲೀನ್ ಮಾಡ್ಯಾಡ್ರಿ. ಇನ್ನು ಕಿಚನ ಅದೇ ಹಾಲು ಕ್ಲೀನ್ ಮಾಡ್ಬೇಕ್ರಿ. ಹೊರಗಿಂದ ಇಟ್ಟು ಕ್ಲೀನ್ ಮಾಡಬೇಕು. ಇದು ಬಾತ್ರೂಮ್ ನಾನು ಗುಡ್ಸಿಲ್ಲೇನ, ಇದು ಬಾತ್ರೂಮ್ ಒಂದೇನ ಹಂಗೆ ಆದರೆ ಇದನ್ನು ಕ್ಲೀನ್ ಮಾಡಬೇಕು. ಆಯ್ತು ಇದಿಟ್ಟು ಗುಡಿಸು. ನಾವಲ್ಲ ಅಲ್ಲಿ ಹೊರಗಿಂದೆಲ್ಲ ಗುಡಿಸ್ಲಿ. ಹೊರಗಿಂದೆಲ್ಲ ಗಾಯ ಮಾಡ್ತೀನಿ, ನೀ ಇದನ್ನು ಗುಡಿಸು. ಇಲ್ಲಿ ಕಿಚನ್ದಂದು ಇಟ್ಟು ನೀಟಾಗಿ ಗುಡಿಸು. ನೋಡಿರಿ ಇನ್ನು ಇದು ಎಲ್ಲ ಹಂಗೆ ಆದ ಕಿಚನ್ದಂದು. ಇದನ್ನಿಟ್ಟು ಕ್ಲೀನ್ ಮಾಡ್ಬೇಕ್ರಿ. ನಾ ಇದು ಹೊರಗಿನ ಕ್ಲೀನ್ ಮಾಡಲಿ. ಆಕೆ ಒಳಗಿನ ಕ್ಲೀನ್ ಮಾಡುತ್ತಾನ. ನಾ ಇದೆಲ್ಲ ಹೊರಗಿನ ಕ್ಲೀನ್ ಮಾಡ್ತೀನಿ ರೀ. ಇವರು ಅಂಗಡಿಗೆ ಹೋಗಿದ್ರು ನೋಡ್ರಿ, ಈಗ ಬಂದರು. ಹಾಯ್ ಮಾಡಿ. ಚಾನು ಎಲ್ಲಿ ಹೋಗಿದ್ದಿ? ಹಾಂ ಬಾ ಚೌಕ ಸೇರಿ ಬಾ. ಹಾಂ ನೆನರಿ ಎಲ್ಲಿ ಹೋಗಿದ್ದು ಮಮ್ಮಿ? ಚಾಕ್ಲೇಟ್ ತಿಂದು ಬಂದು ಎಲ್ಲಿ ಹೋಗಿದ್ದೆ? ಅಂಗಡಿಗೆ. ಯಾರು ಕೊಟ್ರು ಚಾಕ್ಲೇಟ? ಅಕ್ಕ ಕೊಟ್ಟಾಳ. ಹೋಗಿ ಬಂದೆ ಅಲ್ಲಿ. ಇಲ್ಲಿ ಹಾಯ್ ಮಾಡು ಮಮ್ಮಿ. ನಮಸ್ಕಾರ ಎಲ್ಲರಿಗೆ. ಇವತ್ತು ನಾವು ನಮ್ಮ ಮನೆಗೆ ಬಂದಿದ್ದೆವು. ನಮ್ಮ ಮನೆ ನೋಡಿದ್ರಿ ಅಂತ ಕೇಳು. ಹಾಂ ಇಲ್ಲಿ ನೋಡಿ ಮಮ್ಮಿ, ಇಲ್ಲಿ ನಮ್ಮ ಮನೆ ಹಂಗಾದ್ರಿ ಅಂತ ಕೇಳು. ಚಲೋ ಅನ್ಸದ್ರ ಕಮೆಂಟ್ ಮಾಡ್ರಿ. ಹಾಂ ಮನೆ ಮಗ್ಲಾಗ ಕುಂದರ್ಲಕ್ಕೆ ನೆರಳು ಇರ್ಲತ್ತೇಳಂದು ಬಾದಾಮ್ ಗಿಡ ಹಚ್ಚಿವಿ. ಬಂದಕ್ರಮ್ ಇಟ್ಟು ತೆಗಿತಿ ನೋಡ್ರಿ. ನೆರಳು ಏನೋ ಚಲೋ ಇರ್ತದ್ರ ಕರೆ ಎಲ್ಲಿನೇ ಭಾಳ ಉದರ್ತಾವ್ರಿ. ಇದ್ದಕ್ಕೂ ದಿನ ಎರಡೆರಡು ಬುಟ್ಟಿ ಅಟ್ಟು ಕಸ ಗುಡಿಸಿ ಚೆಲ್ತಿದ್ದೇವ್ರಿ. ಈಗ ಬಿಟ್ಟೋಗಿ 2.5 ತಿಂಗಳಾಯ್ತು. ಅದಕ್ಕೆ ಈ ನಮ್ಮನೆ ಎಲ್ಲಿ ಬಿದ್ದಾವ್ರಿ. ಇದನ್ನೆಲ್ಲ ಗೊಳೆ ಮಾಡಿದ್ರೆ ಒಂದು ಫ್ಯಾಕ್ಟ್ರಿ ಎಲ್ಲಿನೇ ಆತವೇನ್ರಿ. ಜಗ್ಗಿ ಕೈನೇ ನೋಡ್ತಾವೆ ನೋಡ್ರಿ, ಅಷ್ಟು ಎಲ್ಲಿ ಬಿದ್ದಾವ. ಈಗ ಇವು ಗೊಳೆ ಮಾಡೋದು ಬರೀ ಅರ್ಧನೇ ರೀ, ಇನ್ನೂ ಅರ್ಧ ಅವ. ಅವು ಎಲ್ಲ ಗೊಳೆ ಮಾಡ್ಬೇಕ್ರಿ. ನೋಡಿರಿ ಇಲ್ಲೆಲ್ಲ ಬಾದಾಮ್ ಗಿಡದ ಎಲ್ಲಿ ದಬಾಸಿ ಬಿದ್ದಿದ್ದು ರೀ. ಎಲ್ಲ ಗೊಳೆ ಮಾಡ್ಕೊಂಡು ಇಲ್ಲಿ ತೊಗೊಂಬಂದೇನಿ ರೀ. ಇಲ್ಲಿ ಹೊರಗೆ ಹೋಗಿ ಚೆಲ್ಬೇಕಂದ್ರೆ ಇಲ್ಲೇ ಮಗ್ಲಾಗೆ ರೋಡ್ ಅದ ರೀ. ಆ ರೋಡ್ ಮೇಲೆಲ್ಲ ಹೋಗಿ ಬೀಳ್ತದೆ ಅಂತೇಳಂದು ಇಲ್ಲೇ ಸ್ವಲ್ಪ ಉರಿ ಹಚ್ಚಾತೀನಿ ರೀ ಗೊಳೆ ಮಾಡಿ. ಇದನ್ನೆಲ್ಲ ಸುತ್ತ ಮೇಲೆ ಮತ್ತೊಮ್ಮೆ ಕಸ ಗುಡಿಸಿ ನೀರು ಹೊಡಿತೇವೆ. ಇಲ್ಲಿ ನೋಡ್ರಿ ಕಟ್ಟಿ ಮೇಲೆ ಎಲ್ಲ ಗುಡ್ಸಾತ್ತಾಳ. ಕಟ್ಟಿ ಹಸನ್ ಮಾಡ್ಲಾತ್ತಾಳ. ಇಲ್ಲಿ ನೋಡ್ರಿ ಸಾನು ಸುತ್ತಾಳ. ಇವ ನೋಡ್ರಿ ಜಳಕ ಮಾಡಿಸ್ಕೊಂಡು ಬಂದಿದ್ದೆವು. ಮತ್ತು ಕಸ ಗುಡಿಸಿ ಮೇಗೆಲ್ಲ ಹೊಲ್ಸ್ ಮಾಡ್ಕೊಳ್ತಾನೆ. ಬಿಡು ಅಲ್ಲಿ ಮಮ್ಮಿ ಗುಡಿಸ್ತಾಳ ಬಿಡು. ನೋಡ್ರಿ ಹೆಂಗೆ ಗುಡ್ಸಾನ. ಅವನು ಕೆಲಸ ಮಾಡ್ಲಾತ್ತಾನ್ರಿ ನಮ್ಮ ಜೋಡ. ಆಲ್ಮೋಸ್ಟ್ ಅರ್ಧ ಕೆಲಸ ಆದಂಗೆ ಐತ್ರಿ. ಈಗೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯ್ತು ರೀ. ನೋಡಿರಿ ಇಲ್ಲಿ ಕಟ್ಟಿ ಮೇಲಿಂದ ಗುಡಿಸಿದೆವು. ಇಲ್ಲೆಲ್ಲ ಎಲ್ಲಿ ಜಾಸ್ತಿ ಬಿದ್ದಿದ್ದಾರೆ. ಇದನ್ನೆಲ್ಲ ಗುಡಿಸಿ ತುಂಬಿ ಈ ಕಡೆ ಎಲ್ಲ ತಂದು ಸುಟ್ಟಿದ್ದೇವ್ರಿ. ನೋಡಿ ಎಲ್ಲ ಕ್ಲೀನ್ ಆಗೈತಿ. ನಾನು ನೀರು ಬಿಡಬೇಕು. ಇಲ್ಲಿ ಗಿಡಗಳಿಗೆ ಎಲ್ಲ ನೋಡ್ರಿ ಹಿಂಗೆ ಮಾಡ್ಯಾಳ ನೀರು ಬಿಡೋಕೆ. ಅಲ್ಲಿ ಮಾಡ್ಲಾತ್ತಾಳ ನೋಡ್ರಿ. ಇನ್ನು ಇವಕ್ಕೆಲ್ಲ ನೀರು ಬಿಟ್ಟು ಅಂಗಳಕ್ಕೆ ನೀರು ತೊಡಿಬೇಕ್ರಿ. ಇದು ಸುಟ್ಟದ್ದೆಲ್ಲ ಒಂದು ಸ್ವಲ್ಪ ಅಗಲ್ ಮಾಡಿದ್ದೇವ್ರಿ. ನೀರು ಹೊಡೆದು ಹಾರೋದು ಬಾಕಿ ಇದನ್ನಿಟ್ಟು ತುಂಬಿ ಚೆಲ್ಬೇಕತ್ತೇಳಂದು
ನೋಡಿ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಈಗ ಹೆಂಗೆ ಕಾಣತ್ತೈತಿ ನೋಡಿ. ಆ ಪೈಪ್ ಜೋಡಿಸಿ ಗಿಡಗಳಿಗೆಲ್ಲ ನೀರು ಬಿಡ್ತೇವ್ರಿ. ಈಗ ಒಳಗೆ ನೋಡಾತಿರಿ ಬಾರಿ ಒಳಗಿಂದು ಕ್ಲೀನ್ ಮಾಡಿ ಹೇಳಕ್ಕೆ. ನಾವು ಹೊರಗೆಲ್ಲ ಎಲ್ಲಿ ಗೊಳೆ ಮಾಡಿ ಸುಡಾರ್ದಾಗ ಇಲ್ಲಿ ನೋಡ್ರಿ ಹಾಲೆಲ್ಲ ಎಲ್ಲ ನೋಡ್ರಿ ನಮ್ಮನ್ನು ಬಿದ್ದಿತ್ತು ನಿನ್ನೆ ಹೊಲಸ ಎಲ್ಲ ಕ್ಲೀನಾಗಿ ಗುಡ್ಸ್ಯಾಡ್ರಿ. ನೋಡಿರಿ ಕಿಚನ್ದಾಗೂ ಇಲ್ಲಿ ನಮ್ಮನ್ನೆಲ್ಲ ಗುಡ್ಸ್ಯಾಡ. ಇದು ಎಮ್ಸೆಂಡ ತುಂಬ ಚೆಲ್ಲಿಲ್ರಿ, ಯಾಕಂದ್ರೆ ಈ ಪರ್ಸಿ ಬಡ್ಡಾಗಿಂದೆಲ್ಲ ಇಲ್ಲಿ ಕೆದರಿ ಹೊರಗೆ ತೆಗೆದವ್ರಿ ಪೊಳ್ಳಾಗೈತಿ. ಮತ್ತು ಒಳ್ಳೆ ಹಾಕ್ಬೇಕ್ರಿ ಅದನ್ನು, ಹಂಗಾಗಿ ಬಿಟ್ಟಿದ್ದೆವು. ನೋಡಿ ಇಲ್ಲೆಲ್ಲ ಮ್ಯಾಲೆ ಕಿಚನ್ ಬರ್ಸನ ಎಲ್ಲನೂ ಕ್ಲೀನ್ ಮಾಡ್ಯಾಡ್ರಿ. ಈ ಜಗ್ಲಿ ಕೋಲಾಗೂ ನಿನ್ನೆ ಹೊಲಸು ಬಿದ್ದಿತ್ತು ನೋಡ್ರಿ. ಎಲ್ಲ ಆಲ್ಮೋಸ್ಟ್ ಗುಡ್ಸ್ಯಾಡ್ರಿ. ಅವು ಕಲಿ ಬಿದ್ದಾವ ಒರೆಸ್ಬೇಕ್ರಿ. ಸದ್ಯಕ್ಕೆ ಈಗೇನು ಒರೆಸಂಗಿಲ್ಲ ರೀ, ಯಾಕಂದ್ರೆ ಲೇಟ್ ಆಗಿಬಿಟ್ಟತಿ. ನಾವು ಹೋಗಿ ನಾವು ನಾಷ್ಟ ಮಾಡ್ಬೇಕ್ರಿ. ಮತ್ತು ಮುಂದಿನ ಸಲ ಬಂದಕ್ರೆ ನೀಟಾಗಿ ಒರೆಸ್ತೇವೆ ರೀ. ನೋಡಿರಿ ಇಲ್ಲೆಲ್ಲ ಬೆಡ್ರೂಮ್ ಮತ್ತು ನೋಡಿರಿ ಇದನ್ನು ಎಲ್ಲ ಕ್ಲೀನ್ ಮಾಡ್ಯಾಳ. ಎಲ್ಲ ಆಲ್ಮೋಸ್ಟ್ ಆಯ್ತು ರೀ. ಇನ್ನು ಗಿಡಗಳಿಗೆ ನೀರು ಹತ್ತು ಬಿಡ್ತೇವೆ. ಎಲ್ಲ ಕ್ಲೀನಿಂಗ್ ಆಯ್ತು ರೀ. ನೋಡಿರಿ ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ನೀರು ಹೊಡೆದಿದ್ದೇವ್ರಿ. ಹಂಗೆ ಕಾಣಿಸತ್ತೈತಿ. ಇಲ್ಲಿದೆಲ್ಲ ಇದು ಸುಟ್ಟದ ಕಸ ಎಲ್ಲ ತುಂಬಿ ಚೆಲ್ಲದೆ ರೀ. ನೋಡಿರಿ ಇಲ್ಲಿ ಗಿಡಗಳಿಗೆಲ್ಲ ಈ ಥರ ನೀರಿನಿಂದ ಅಪ್ಲೈ ಮಾಡಿ ನೀರು ಹಾಕಿದ್ದೇವ್ರಿ. ಇನ್ನು ಬರುತ್ತಾನ ಒಂದು ಸ್ವಲ್ಪ ಜೀವ ಹಿಡಿತಾವ್ರಿ. ಮತ್ತಿಲ್ಲಾಂದ್ರೆ ಎಲ್ಲ ಒಣಗಿ ಹೋಗ್ಬಿಡ್ತಾವೆ. ನೋಡಿ ನೀರು ಹೊಡೆದು ಈ ಥರ ಕ್ಲೀನಾಗಿ ನೀಟಾಗಿ ಇದನ್ನು ಮಾಡಿದ್ದೇವ್ರಿ. ಇಲ್ಲಿ ಗಿಡದ ಬಡ್ಡಾಗಿ ಎಲೆ ಹಾಕಿಬಿಟ್ಟಿದ್ದೇವೆ ಅಂದರೆ ನೀರು ಹಾಕಿದ್ರೆ ಹಸಿ ಉಳ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿ ದಿನ ಆತೇಳಂದ್ರೆ ಅದಕ್ಕೆ ಎಲೆ ಹಂಗೆ ಇಟ್ಟಿದ್ದೇವೆ. ಇಲ್ಲಿ ಎಲೆ ತೆಗೆದಿಲ್ರಿ. ಇವಕ್ಕೆಲ್ಲಕ್ಕೂ ನೀರು ಹಾಕಿದ್ದೇವ್ರಿ. ಈಗ ನೋಡಿ ಇಲ್ಲೆಲ್ಲ ಈ ಗಿಡಗಳಿಗೂ ಮಾಡಿ ಇವಕ್ಕೆ ನೀರು ಹಾಕಿದ್ದೇವ್ರಿ. ಇಲ್ಲಿ ನೋಡಿರಿ ಇದು ನನ್ನ ಸೈಕಲ್ ರೀ. 8ನೇ ಕ್ಲಾಸಿಗೆ ನನಗೆ ಕೊಟ್ಟಿದ್ರಿ. 2008ರಾಗ ನಾನು 8ನೇ ಕ್ಲಾಸ್ ಇದ್ದೆ ರೀ. ಅದ್ರ ಮೇಲೆ 9th ಕ್ಲಾಸ್ ಮುಗಿಸಿದೆ. ಆಮೇಲೆ ಹಾಸ್ಟೆಲ್ ಆಯಿತು, 10th ಅದು ಅಲ್ಲೇ ಮುಗಿಸಿದೆ ರೀ. ಮತ್ತು ಫಸ್ಟ್ PUC ಸೆಕೆಂಡ್ PUC ಎಲ್ಲನೂ ಇದೇ ಸೈಕಲ್ ಮೇಲೆ ಕಲ್ತಿದ್ರಿ. ಈ ಸೈಕಲ್ ಭಾಳ ಹೆಲ್ಪ್ ಮಾಡೈತೆ ರೀ. ಇದು ನನ್ನ ಪಾಲಿನ ಅಂಬಾರಿ ಅಂದರೂ ತಪ್ಪೇನಿಲ್ಲ ರೀ. ಏನು ಚಪ್ಪಲ್ ಹಾಕ್ಕೊಂಡಿದ್ದೆ ಹೋಗಣ ನಮ್ಮ ಮನೆಗೆ ಆಯ್ ಬಲ್ಲಿ ಹೋಗನ್ರಿ. ಹಾಂ ನೀರು ಖಾಲಿ ಆಗಿದ್ದೀವ್ರಿ. ಅವ್ರಿಗೆ ನೀರು ಕುಡಿಲಿಕ್ಕೆ ನೀರು ತೊಗೊಂಬಂದಳ್ರಿ ಹೋಗಿ. ಆಯ್ತು ನೋಡಿರಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತು. ಏನೋ ಮನೆಗೆ ಹೋಗ್ಬೇಕ್ರಿ ನಾವು. ಸಾಯಂಕಾಲ ಬಂದು ಇಲಿಗಳಿಗೆ ಔಷಧ ಎಲ್ಲ ಇಡ್ತೀವಿ ರೀ. ಅವಕ್ಕೆ ಹೋದ ಸಲ ಇರ್ಲತ್ತೇಳಿ ಬಿಟ್ಟಿದ್ದೆವು. ಮತ್ತು ಜಾಸ್ತಿನೇ ಎಲ್ಲ ಕಾಗಾಳಿ ಮಾಡ್ಲಾತ್ತವ. ನೋಡಿದ್ರಲ್ಲ ನೀವೇ ಯಾವ ನಮ್ಮನ್ನು ಮಾಡಿದ್ದು ಅಂತೇಳಂದು. ಇವಕ್ಕೆಲ್ಲ ಔಷಧ ಇಟ್ಕೋತೇವೆ ರೀ. ನೆಕ್ಸ್ಟ್ ಸಲ ಬಂದು ಎಲ್ಲ ಮನೆ ಎಲ್ಲ ತೊಳೆದು ಕ್ಲೀನ್ ಮಾಡ್ತೇವೆ. ಯಾಕಂದ್ರೆ ನಮ್ಮ ಜಾತ್ರೆ ಅದ. ಆಯ್ತು ಎಲ್ಲ ಲಾಕ್ ಮಾಡಿದೆ. ಆಯ್ತು ಇದೊಂದು ಕೊಂಡೆ ಹಾಕಿಬಿಡು. ಕಿಟಕಿ ಹತ್ತ ಎಲ್ಲ ಮುಚ್ಚಿದೆ. ಮತ್ತು ನಮ್ಮ ಮನೆಗೆ ಹೋಗ್ತೇವ್ರಿ. ನಾವೇನೋ ಮನೆಗೆ ಹೋಗಿ ನಾಷ್ಟ ಮಾಡ್ತೇವತ್ತ. ಊರಾಗ ಬೇಗರ ಮನೆಗೆ ಹೋಗಿ ಜಳಕತ್ ಮಾಡಿ ನಾಷ್ಟ ಮಾಡಿ ಅಪ್ಪುಗ ಸಾನುಗ ಮತ್ತು ಗಿಡ್ಡಿಗೆ ಅಲ್ಲೇ ಬಿಟ್ಟು ಒಳಗೆ ಬಂದೆ. ಯಾಕಂದ್ರೆ ಹೊಲ್ದಾನ IPL ಟೈಮಿಂಗ ಬೆಳಗ್ಗೆ 11 ಗಂಟೆ ಆದತ್ ಹೇಳಿದ್ದಾರೆ. ಮುಂಜಾನೆ ಗಿಡಗಳಿಗೆ ಎತ್ತು ನೀರು ಬಿಟ್ಟು ಮತ್ತು ಮನೆ ಹತ್ತು ಕ್ಲೀನ್ ಮಾಡಿ ಟ್ಯಾಂಕ್ ಎಲ್ಲ ಖಾಲಿ ಮಾಡಿದ್ದೇವ್ರಿ. ಅದು ಭಾಳ ದಿನ ಆಯ್ತು ತುಂಬಿಸಿ ಹೊಲಸಾಗ್ಯದ. ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ತುಂಬನತ್ತೇಳಂದ್ರೆ ನೋಡ್ಬೇಕ್ರಿ ಈಗ ಟ್ಯಾಂಕ್ ಹೆಂಗಾಗ್ಯತ್ತೇಳಂದು ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕ್ರಿ. ಈಗ ನೋಡಿರಿ ಈ ನಮ್ಮನ್ನು ಹೊಲಸು ಬಿದ್ದೈತೆ ರೀ. ಇದನ್ನೆಲ್ಲ ಕ್ಲೀನಾಗಿ ತೊಳೆದು ತುಂಬಿಸ್ತೀನಿ ರೀ. ಇದನ್ನ ಏನು ಬಿಸಿಲ್ರಿಪ್ಪ, ಬಿಸಿಲಂತರೂ ಅನಾವತ್ತ ನೋಡಿರಿ. ಇಂಥ ಬಿಸಿಲಾಗ ಆ ಟ್ಯಾಂಕ್ ಆತ ತೊಳೆದು ತುಂಬಾರ್ದಾಗ ಸಾಕಾಗಿ ಹೋಯ್ತು ನೋಡಿರಿ. ಇದಾಗಿತ್ತು ನೋಡಿರಿ ಇವತ್ತಿನ ಲಾಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಮತ್ತೆ ಸಿಗ್ತೇವತ್ತು ಮುಂದಿನ ಲಾಗ್ನಾಗ. ಅಲ್ಲಿವರೆಗೂ ನಮಸ್ಕಾರ.